ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಇತ್ತೀಚೆಗೆ ತೈಲ ಶುದ್ಧೀಕರಣ ಘಟಕವನ್ನು ಆರಂಭಿಸಿದ ರಾಜ್ಯ ಯಾವುದು? ಎ. ಉತ್ತರ ಪ್ರದೇಶ, ಬಿ. ಗುಜರಾತ್, ಸಿ. ರಾಜಸ್ಥಾನ್, ಡಿ. ತಮಿಳುನಾಡು. ಸರಿಯಾದ ಉತ್ತರ ಸಿ. ರಾಜಸ್ಥಾನ್. ಎರಡನೆಯ ಪ್ರಶ್ನೆ, ಸಂವಿಧಾನದ ಪ್ರಕಾರ ಮೌಲಿಕ ಹಕ್ಕುಗಳು ಯಾವ ಭಾಗದಲ್ಲಿ ಬರೆಯಲಾಗಿದೆ? ಎ. ಭಾಗ 2, ಬಿ. ಭಾಗ 3, ಸಿ. ಭಾಗ 4, ಡಿ. ಭಾಗ 5. ಸರಿಯಾದ ಉತ್ತರ ಬಿ. ಭಾಗ 3. ಮೂರನೆಯ ಪ್ರಶ್ನೆ, 2025ರಲ್ಲಿ GST ಕೌನ್ಸಿಲ್ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ? ಎ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಬಿ. ರಿಸರ್ವ್ ಬ್ಯಾಂಕ್ ಗವರ್ನರ್, ಸಿ. ಪ್ರಧಾನಮಂತ್ರಿ, ಡಿ. ವಿತ್ತ ಕಾರ್ಯದರ್ಶಿ. ಸರಿಯಾದ ಉತ್ತರ ಎ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ನಾಲ್ಕನೆಯ ಪ್ರಶ್ನೆ, ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದರು? ಎ. ಬೋಧಗಯಾ, ಬಿ. ಕಪಿಲವಸ್ತು, ಸಿ. ಸಾರಾನಾಥ್, ಡಿ. ಖುಷಿನಗರ. ಸರಿಯಾದ ಉತ್ತರ ಸಿ. ಸಾರಾನಾಥ್. ಐದನೆಯ ಪ್ರಶ್ನೆ, ಇತ್ತೀಚೆಗೆ ಇಸ್ರೋ ಯಶಸ್ವಿಯಾಗಿ ಪರೀಕ್ಷಿಸಿದ ಗಗನಯಾನ ಮಿಷನ್ ಯಾವುದು? ಎ. ಚಂದ್ರಯಾನ 3, ಬಿ. ಗಗನಯಾನ TVD-1, ಸಿ. ಅಡಿಟ್ ಸ್ಯಾಟಲೈಟ್, ಡಿ. ಸುಭದ್ರಾ ಉಪಗ್ರಹ. ಉತ್ತರ ಬಿ. ಗಗನಯಾನ TVD-1. ಆರನೇ ಪ್ರಶ್ನೆ, ಭಾರತದ ಪ್ರಥಮ ಮಹಿಳಾ ಶಾಸಕಾಂಗ ಸಭಾ ಸ್ಪೀಕರ್ ಯಾರು? ಎ. ವಿದ್ಯಾ ಬಾಲನ್, ಬಿ. ಶಾಂತಾ ಶೆಟ್ಟರ್, ಸಿ. ಮೀರಾ ಕುಮಾರ್, ಡಿ. ಸರೋಜಿನಿ ನಾಯ್ಡು. ಸರಿಯಾದ ಉತ್ತರ ಮೀರಾ ಕುಮಾರ್. ಏಳನೆಯ ಪ್ರಶ್ನೆ, ಭಾರತದ ಅರ್ಥವ್ಯವಸ್ಥೆಯಲ್ಲಿ ಮೂರನೇ ಕ್ಷೇತ್ರ ಎಂದರೆ ಏನು? ಎ. ಕೃಷಿ, ಬಿ. ಕೈಗಾರಿಕೆ, ಸಿ. ಸೇವಾ ಕ್ಷೇತ್ರ, ಡಿ. ಆಮದು. ಉತ್ತರ ಸಿ. ಸೇವಾ ಕ್ಷೇತ್ರ. ಎಂಟನೆಯ ಪ್ರಶ್ನೆ, ಪಂಚಮ ಸುತ್ತಿನ ಹಕ್ಕುಧಾರಿತ ರೈತ ಯೋಜನೆಯು ಯಾವ ರಾಜ್ಯದ್ದು? ಎ. ಕರ್ನಾಟಕ, ಬಿ. ತಮಿಳುನಾಡು, ಸಿ. ತೆಲಂಗಾಣ, ಡಿ. ಪಂಜಾಬ್. ಸರಿಯಾದ ಉತ್ತರ ಎ. ಕರ್ನಾಟಕ. ಒಂಬತ್ತನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಬಳಕೆಯಾದ ಪದಗಳಲ್ಲಿ ಒಂದು ಯಾವುದು ಇಲ್ಲ? ಸೋಷಲಿಸ್ಟ್, ಸೆಕ್ಯುಲರ್, ಕಾಂಗ್ರೆಸಿವ್, ಡೆಮೊಕ್ರಟಿಕ್. ಸರಿಯಾದ ಉತ್ತರ ಸಿ. ಕಾಂಗ್ರೆಸಿವ್. ಹತ್ತನೆಯ ಪ್ರಶ್ನೆ, ಕನ್ನಡದ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಎ. ಕುವೆಂಪು, ಬಿ. ದ. ರಾ ಬೇಂದ್ರೆ, ಸಿ. ಪಂಪ, ಡಿ. ಎಂ. ರಾಜೇಂದ್ರ. ಸರಿಯಾದ ಉತ್ತರ ಬಿ. ದ. ರಾ ಬೇಂದ್ರೆ. ಧನ್ಯವಾದಗಳು. ನಮ್ಮ ಚಾನಲನ್ನು